ಒಂದು ವಾರ ಆದ್ಮೇಲೆ ರಿಟರ್ನ್ ಮನೆಗೆ ಹೋಗ್ತಾ ಇದೀವಿ. ಕಿರಣ್ ಪುಣೆಯಿಂದ ಬಂದಿದ್ದಾರೆ. ಇಯಾನಾಗ ಅಳು ಬರ್ತದೆ. ಯಾಕಂದ್ರೆ ಒಂದು ವಾರ ಇಲ್ಲಿ ಆರಾಮಾಗಿ ಆಟ ಆಡ್ಕೊಂಡಿದ್ಲು. ಸೊ ಬಿಟ್ಟು ಹೋಗೋಕೆ ಸ್ವಲ್ಪ ಬೇಜಾರಾಗಿದ್ಲು. ಹಂಗೂ ಹಿಂಗೂ ಮಾಡ್ಕೊಂಡು ಇಲ್ಲಿ ಅತ್ತೆ ಮಾವ ಮನೆ ಹತ್ರ ಬಂದಿದ್ದೀವಿ. ಅಲ್ಲಿ ಸ್ವಲ್ಪ ಹೊತ್ತು ಆಟ ಆಡ್ಕೊಂಡಿದ್ಲು. ಊಟ ಎಲ್ಲ ಮುಗಿಸ್ಕೊಂಡ್ವಿ. ಅವಳು ಆಟ ಆಡ್ಕೊಂಡು ಅಲ್ಲೇ ಇದ್ದು ನಾವು ಐಕಿಯಾಗೆ ಹೋಗೋಣ ಅಂತ ಬಂದಿದ್ದೀವಿ. ಸ್ವಲ್ಪ ಪರ್ಚೇಸ್ ಮಾಡೋದಿತ್ತು. ಅಂದರೆ ನೈಫ್ ತೊಗೊಳೋದಿತ್ತು. ಕಿರಣ್ಗೆ ತುಂಬ ದಿನದಿಂದ ತೊಗೋಬೇಕಂತ ಅನ್ಕೊಂತಿದ್ರು. ಕಾಸ್ಟ್ಲಿ ಆಯಿತು ಬಟ್ ಓಕೆ ಅಂದ್ಬಿಟ್ಟು ಇದೊಂದು ನೋಡಿದ್ವಿ. ಇದು ಅಂದರೂ ತುಂಬ ಕಾಸ್ಟ್ಲಿ ಆಯಿತು ಬೇಡ ಅಂದ್ಬಿಟ್ಟು ಅಲ್ಲೇ ಇಟ್ಬಿಟ್ಟು ಹಾಗೆ ಅದೊಂದು ತೊಗೊಂಡು ರಿಟರ್ನ್ ಮನೆಗೆ ಹೋಗ್ತಾ ಇದ್ದೀವಿ. ಹೋಗ್ಬೇಕಾದ್ರೆ ಆಬ್ವಿಯಸ್ಲಿ ಕಾರ್ನ್ ನೋಡಿದ್ರೆ ಕಿರಣ್ ಸ್ಟಾಪ್ ಮಾಡಿದ್ರು. ಕಾರ್ನ್ ತೊಗೊಂಡು ಅಲ್ಲಿದ್ದ ಕಿರಣ್ ಚಪ್ಪಲ್ ತೊಗೋಬೇಕಂತ ಅನ್ಕೊತಾ ಇದ್ರು. ಸೊ ಸೆಟ್ ಆಗಿಲ್ಲ ಅಂದ್ಬಿಟ್ಟು ಅಲ್ಲಿದ್ದ ಮೆಗ್ಡಿಗೆ ಹೋದ್ವಿ. ಅಲ್ಲಿ ಏನೋ ಫುಲ್ ಬಿಸಿ ಬಾಲ್ ಎಲ್ಲ ಇಟ್ಕೊಂಡು ಹಾಗೆ ಕೆಚಪ್ ಅವಳಿಗೆ ತುಂಬ ಇಷ್ಟ ಆಗ್ಬಿಟ್ಟಿದೆ. ನೆಕ್ಕಿ ನೆಕ್ಕಿ ಹುಳಿ ಚೆನ್ನಾಗಿತ್ತಲ್ಲ ಸೊ ತಿನ್ಕೊಂಡಿದ್ಲು. ಆಮೇಲೆ ಅಲ್ಲಿದ್ದ ರಿಟರ್ನ್ ಮನೆಗೆ ಬಂದ್ವಿ. ಮನೆಗೆ ಬಂದ ತಕ್ಷಣ ಫಸ್ಟ್ ಅಕ್ವೇರಿಯಂ ಕ್ಲೀನ್ ಮಾಡ್ಕೊಂಡಿದ್ರು ಕಿರಣ್. ಅಷ್ಟೊತ್ತಿಗೆ ನಾನು ಅಡುಗೆ ಕೂಡ ಮಾಡ್ಕೊಂಬರೋಣ ಅಷ್ಟೊಂದು ನೆನಪಿರಲಿಲ್ಲಲ್ಲ. ಜಸ್ಟ್ ರೈಸ್ ಮಾಡ್ಕೊಂಡೆ. ಆಮೇಲೆ ಏನೋ ಕೂಡ ಫುಲ್ ಅಪ್ಪ ಜೊತೆ ಆಟ ಆಡ್ಕೊಂಡು ಪಿಲ್ಲೋ ಅಂದ ಟಯರ್ಡ್ ಆಗಿ ಮಲ್ಕೊಂಬಿಟ್ಲು. ಅಲ್ಲಿ ಮಲ್ಕೊಂಡಿದ ತಕ್ಷಣ ಒಂದು ಮೂವಿ ನೋಡಿದ್ವಿ ಅಷ್ಟೇ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್.